ಇನ್ನು ಹಾವೇರಿ ಜಿಲ್ಲೆಗೆ ಹೋದರೆ ಇಲ್ಲಿ 8 ತಾಲೂಕು ಒಟ್ಟು 21 ಜನ ಡೇಟಾ ಆಪರೇಟರ್ಸ್ ಇದ್ದಾರೆ. ಇವರು ತಮ್ಮ ಎಮ್ ಎಲ್ ಎಗಳಿಗೆ ಪತ್ರ ಬರೆದು ಹೆಂಗಾದರೂ ಮಾಡಿ ಸ್ಯಾಲ್ರಿ ಕೊಡಿಸಿ ಸ್ವಾಮಿ, ಸಂಬಳ ಕೊಡಿಸಿ ಸ್ವಾಮಿ ಅಂತ ಅವಲತ್ತುಕೋತಾ ಇದ್ದಾರೆ. ಯಾರೂ ಕಿವಿಗೆ ಹಾಕೋತಾ ಇಲ್ಲ. ತಮ್ಮ ನೋವನ್ನು ತೋಡ್ಕೊಂಡಿರೋದು ಹೀಗೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಗ್ಯಾರಂಟಿ ಯೋಜನೆ ಮೂಲಕ ಭಾಳಷ್ಟು ಹಣವನ್ನು ವ್ಯಯ ಮಾಡ್ತಿರುವಂಥದ್ದು, ಅದರಲ್ಲೂ ಕೂಡ ಅನುದಾನವನ್ನು ಕೊಡ್ತಿರುವಂಥದ್ದು. ಈಗ ನಾನು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಮುಂಭಾಗದಲ್ಲಿದ್ದೇನೆ. ಅಂದರೆ ಸರ್ಕಾರಕ್ಕೆ ಕೋಟಿ ಕೋಟಿ ಹಣವನ್ನು ಕಂದಾಯದ ರೂಪದಲ್ಲಿ ಜಮಾ ಮಾಡುವಂತಂದರೆ ಪ್ರತಿನಿತ್ಯ ಕೂಡ ತಾಲೂಕಿನಂಥ ಮತ್ತು ಜಿಲ್ಲೆಯ ಜನರು ಕೂಡ ಆಸ್ತಿ ನೋಂದಾವಣೆ ಮತ್ತು ಸೇರಿದಂತೆ ವಿವಿಧ ಕೆಲಸಗಳನ್ನ ಮಾಡಲಿಕ್ಕೆ ಬರ್ತಾರೆ. ಸರ್ಕಾರಕ್ಕೆ ಭಾಳಷ್ಟು ಆದಾಯ ಬರುವಂತಹ ಏನು ನೋಂದಣಿ ಇಲಾಖೆ ಅಂತಲೇ ಹೇಳ್ಬೋದು. ಆದರೆ 6 ತಿಂಗಳಿಂದ ಅವರಿಗೆ ಏನು ಕಂಪ್ಯೂಟರ್ ಆಪರೇಟರ್ಗಳಿದ್ದಾರೆ, ಅವರಿಗೆ ಯಾವುದೇ ರೀತಿಯಾದಂಥ ವೇತನ ಬಂದಿಲ್ಲ. ಹೀಗಾಗಿ ಅವರು ಕೂಡ ಪರದಾಡುವಂಥ ಪರಿಸ್ಥಿತಿ ಕೂಡ ಆಗಿರುವಂಥದ್ದು. ರಾಜ್ಯಾದ್ಯಂತ ಭಾಳ ಏನು ಬೆಳಗ್ಗೆಯಿಂದ ಹಿಡಿದು ರಾತ್ರಿ 6 ಗಂಟೆವರೆಗೂ ಕೂಡ ಅವರು ಕೆಲಸ ಮಾಡ್ತಾರೆ. ಆದರೆ ಅವರಿಗೆ ಕೂಡ ವೇತನ ಇಲ್ಲ ಅಂದರೆ ಹೇಗೆ? ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯವನ್ನು ನೀಡುವಂತಹ ಸಿಬ್ಬಂದಿಗಳ ಪರಿಸ್ಥಿತಿ ಈಗ ಏನು ವೇತನವಿಲ್ಲದೆ ದುಡಿಯುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಹೀಗಾಗಿ ಅವರು ಕೂಡ ಈಗಾಗಲೇ ಶಾಸಕರ ಮೂಲಕ, ಅಂದರೆ ಆಯಾ ಕ್ಷೇತ್ರದ ಶಾಸಕರಿದ್ದಾರೆ, ಎಲ್ಲ ಶಾಸಕರಿಗೂ ಕೂಡ ಪತ್ರ ಮುಖೇನ ಈಗಾಗಲೇ ಮನವಿಯನ್ನು ಸಲ್ಲಿಸಿರುವಂಥದ್ದು. ಹೀಗಾಗಿ ವೇತನವನ್ನು ಕೊಡಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಸರ್, ನಿಮಗೆ ಎಷ್ಟು ತಿಂಗಳಿಂದ ವೇತನ ಆಗಿಲ್ಲ? ಯಾವ ರೀತಿ ಸಮಸ್ಯೆ ಆಗ್ತಾಯಿದೆ ಸರ್? ಇಲ್ಲ ಸರ್, ಏನು ಆಗ್ತಾಯಿದೆ ಸರ್, ಹೇಳ್ತಾ ಇದ್ದಾರೆ ರೀ, ಆಗಿದೆ ಸರ್. ಇನ್ನು ಸ್ವಲ್ಪ ಅಂದರೆ ನಮ್ಮ ಜಿಲ್ಲೆಯೊಳಗೆ ಎಷ್ಟು ಜನ ಸಿಬ್ಬಂದಿ ಇರುವಂಥದ್ದು? 21 ಜನ ಇದೆ ಸರ್. 20 ಜನ ಆಗ್ತಾಯಿದೆ ಸರ್. ಈಗ ಸದ್ಯ ಬಜೆಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಲೇಟ್ ಆಗಿದೆ ಸರ್, ಬರ್ತಾ ಇದೆ ಹೇಳಿದೆ. ಓಕೆ, ಇದಿಷ್ಟು ಅವ್ರ ಮಾತು. ಅಂದರೆ ಬಜೆಟ್ನಲ್ಲಿ ಸಮಸ್ಯೆ ಆಗಿರೋ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗಿದೆ. ಸರ್, ಎಷ್ಟು ತಿಂಗಳ ವೇತನ ಆಗಿಲ್ಲ? ಏನು ಕೆಲಸ ಮಾಡ್ತೀರಿ ಸರ್? ಸರ್, ನಾವು ಡಾಟಾ ಎಂಟ್ರಿ ಆಪ್ರೇಟರ್ ಇದ್ದೀವಿ ಹಾನಗಲ್ ಬ್ರ್ಯಾಂಚ್ ಒಳಗೆ. ಸರ್, ವೇತನ ಅದೇನೋ ಪ್ರಾಬ್ಲಮ್ ಆಗಿರ್ಬೇಕು, ಅದ್ರ ಸಂಬಂಧ ಹಾಕಿಲ್ಲ ಅವರು. ಅವ್ರದ್ದೇನು ತಪ್ಪು ಅಂತ ಹೇಳಲ್ಲ, ಏನು ಹಾಕ್ತಾರೆ, ಅದೇನು ಪೆಂಡಿಂಗ್ ಏನು ಇಡೋದಿಲ್ಲ. ಆದರೆ ಏನೋ ಸ್ವಲ್ಪ ಈಗ ಹಾಕ್ತೀವಿ ಅಂತ ಏನೋ